ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ಮಸಾಲ ಖಾರ ಹೇಗೆ ಮಾಡೋದಂತ ನೋಡ್ಕೊಳ್ಳುವ. ನಾನು 1 kg ಗುಂಟೂರು ಮೆಣಸಿನ್ಕಾಯಿ, 1 kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತುಂಬೆಲ್ಲ ತೆಗೆದು ಖಾರ ಕುಟ್ಟಿಸಿ ನಾನು ಇಟ್ಟಿದ್ದೀನಿ. ಈಗ ಮಸಾಲ ಏನೇನು ಬೇಕಂತ ನೋಡ್ಕೊಳ್ಳುವ. ಒಂದು ಅರ್ಧ kg 500 ಗ್ರಾಮು ನಾನು ಧನಿಯಾ ಕಾಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ. ಚೆನ್ನಾಗಿ ಹುರಿದ ಮೇಲೆ ಸ್ಮೆಲ್ ಬರ್ತದಲ್ಲ, ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳುವ. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು. ಹುರ್ಕೊಂಡು ಅದನ್ನು ತಣ್ಣಗೆ ಮಾಡಬೇಕು. ತಣ್ಣಗಾಗಲಿಕ್ಕೆ ಒಂದು ಪರದದಲ್ಲಿ ಹಾಕಿಟ್ಟಿದ್ದೀನಿ ನಾನು. ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ ನೋಡಿ. ಈಗ ನಾವು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನ 250 ಗ್ರಾಮ್ಸ್ ತೊಗೊಂಡಿದ್ದೀನಿ, ಪಾವು kgನ. ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳುವ. ಚೆನ್ನಾಗಿ ಹುರ್ಕೊಂಡು ಇದನ್ನು ಸಹ ನಾವು ತಣ್ಣಗೆ ಮಾಡಲಿಕ್ಕೆ ಇಟ್ಕೊಳ್ಳುವ. ಈಗ ನಾನು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮೆಂತ್ಯ ಕಾಳು 25 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಕಲರ್ ಬರಬೇಕು. ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಇಟ್ಟುಬಿಡಿ. ಹಾಗೆ ಚಕ್ರ ಮಗ್ಗಿ ತೊಗೊಂಡಿದ್ದೀನಿ 10 ಗ್ರಾಮ್ ಅಷ್ಟು. ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳುವ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಇಟ್ಕೊಂಡ್ಬಿಡುವ. ಈಗ ಕಲ್ಲು ಹೂವು ತೊಗೊಂಡಿದ್ದೀನಿ. ಇದನ್ನು ಸಹ 10 ಗ್ರಾಮ್ ತೊಗೊಂಡಿದ್ದೀನಿ ನಾನು. ತೊಗೊಂಡು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಹ ಹುರ್ಕೋಬೇಕಾಗ್ತದೆ. ಹುರ್ಕೊಂಡು ಇದನ್ನು ಸಹ ತಣ್ಣಗಾಗಲಿಕ್ಕೆ ನಾವು ಒಂದು ಪರಾತದಲ್ಲಿ ಎಲ್ಲ ಸಾಮಾನು ಏನು ಹಾಕಿಟ್ಟಿದ್ವಲ್ಲ ಮಸಾಲಾನ, ಅದರಲ್ಲೇ ಇದನ್ನು ಸಹ ಹಾಕಿ ಇಟ್ಕೊಂಡ್ಬಿಡುವ. ಈಗ ಶಾಜೀರ ತೊಗೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳುವ. ಹುರ್ಕೊಂಡು ಆ ಮಸಾಲದಲ್ಲಿ ಸಹ ನಾವು ಹಾಕಿ ಇಟ್ಕೊಂಡ್ಬಿಡುವ. ಈಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ 25 ಗ್ರಾಮ್ಸ್ ಅಷ್ಟು. ಇದು ಸಹ ಚೆನ್ನಾಗಿ ಹುರ್ಕೊಳ್ಳುವ. ಇದು ಪಟ್ ಸಿಡಿತದ. ಆ ರೀತಿಯಾಗಿ ಬಂದ ಮೇಲೆ ತೆಕ್ಕೊಂಬಿಡುವ. ತೆಗೆದು ಈಗ ನಾವು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ 25 ಗ್ರಾಮ್ದಷ್ಟು. ಇದನ್ನು ಚೆನ್ನಾಗಿ ಹುರ್ಕೊಳ್ಳುವ. ಹುರ್ಕೊಂಡು ಈಗ ಇದನ್ನು ಮಸಾಲದಲ್ಲಿ ಹಾಕಿಟ್ಕೊಂಡ್ಬಿಡುವ. ಇದನ್ನು ಸಹ ಈಗ ಎಲ್ಲನೂ ಫ್ರೈ ಮಾಡಿಕೊಂಡು ಅದೇ ಒಂದೇ ಪರಾತದಲ್ಲಿ ಹಾಗೆ ಇಟ್ಕೊಂಡ್ರೆ ಆಗ್ತದೆ. ಇದು ಸಾಸಿವೆ ಕಾಳು ತೊಗೊಂಡಿನಿ 25 ಗ್ರಾಮ್ ಅಷ್ಟು. ಇದು ಚಟ್ಪಟ್ ಅಂತ ಆವಾಜು ಬರ್ತದೆ ಚೆನ್ನಾಗಿ ಹುರಿದ ಮೇಲೆ. ಆ ರೀತಿ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕಾಗ್ತದೆ. ಹುರ್ಕೊಂಡು ಅದನ್ನು ಸಹ ಸೈಡ್ ಇಟ್ಕೊಂಡ್ಬಿಡಿ. ಕಪ್ಪು ಮೆಣಸು ತೊಗೊಂಡಿದ್ದೀನಿ 25 ಗ್ರಾಮ್ ಅಷ್ಟು. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಬಡೆ ಸೊಪ್ಪು ತೊಗೊಂಡಿದ್ದೀನಿ ನಾನು 10 ಗ್ರಾಮ್ ಅಷ್ಟು. ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿಯಾಗಿ. ದಾಲ್ಚಿನ್ನಿ ತೊಗೊಂಡಿನಿ 25 ಗ್ರಾಮ್ ಅಷ್ಟು. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈಗ ನಾವೇನೇನು ಮಸಾಲ ತೊಗೊಂಡಿದ್ವಲ್ಲ ಅದಕ್ಕೆಲ್ಲ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರ್ತದೆ. ಲವಂಗ 25 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೂ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಕಪ್ಪು ಏಲಕ್ಕಿ ತೊಗೊಂಡಿನಿ, ದಪ್ಪ ಇರ್ತದಲ್ಲ 25 ಗ್ರಾಮ್ ಅಷ್ಟು. ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಂಬಿಡಿ. ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಈ ರೀತಿಯಾಗಿ ಆಗೋ ತನಕ ಹುರ್ಕೊಳ್ಳಿ. ಜಾಪತ್ರೆ ತೊಗೊಂಡಿನಿ 10 ಗ್ರಾಮ್ ಅಷ್ಟು. ಇದಕ್ಕೆ ಬಾದಾಮ್ ಹೂನು ಅಂತಾರೆ. ಇದನ್ನು ಸಹ ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳಿ. ಏಲಕ್ಕಿ ತೊಗೊಂಡಿನಿ 25 ಗ್ರಾಮ್ ಅಷ್ಟು. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಮೇಲ್ಗಡೆ ಈ ರೀತಿ ಬರಬೇಕು ಕಲರು. ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಬಿಡಿ. ಹುರ್ಕೊಂಡು ಇದನ್ನು ಸಹ ತೆಗೆದು ಇಟ್ಕೊಂಡ್ಬಿಡುವ. ಕಂಚಿನ ಮೊಗ್ಗು ಅಂತ ಬರ್ತದೆ 10 ಗ್ರಾಮ್. ಇದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳಿ. ಈ ರೀತಿ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡ್ಬಿಡಿ. ಈಗ ನೆಕ್ಸ್ಟ್ ನಾವು ಮೊರಾಟ ಮೊಗ್ಗು ತೊಗೊಂಡಿದ್ದೀವಿ. ಇದಕ್ಕೂ ಸಹ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿಯಾಗಿ ಹುರ್ಕೊಳ್ಳಿ. ಈಗ ಲವಂಗದ ಎಲೆ ಅಂತೀವಲ್ಲ, ಮಸಾಲ ಪಾನ್ ಅಂತ, ಇದನ್ನು ತೊಗೊಂಡಿನಿ. ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿಯಾಗಿ ಎಣ್ಣೆ ಹಾಕ್ಕೊಂಡು. ಒಂದು ಸ್ವಲ್ಪ ನೋಡಿ ಕಲರ್ ಚೇಂಜಸ್ ಆಗಬೇಕು ಚೆನ್ನಾಗಿ. ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಬಿಡಿ. ಅರಿಶಿನ ಕೊಂಬು ಏನಿದೆಯಲ್ಲ ಅದನ್ನು ನಾನು ಒಂದು ಸ್ವಲ್ಪ ಜಜ್ಜಿಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ರೀತಿ ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಒಣ ಶುಂಠಿ ತೊಗೊಂಡಿನಿ. ಇದನ್ನು ಸಹ ನಾನು ಜಜ್ಜಿದ್ದೀನಿ ಕಲ್ಲಲ್ಲಿ. ಚೆನ್ನಾಗಿ ಈ ರೀತಿಯಾಗಿ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ನಾನು. ಈ ರೀತಿ ಆಗೋ ತನಕ ಚೆನ್ನಾಗಿ ಹುರ್ಕೊಂಬಿಡಿ. ಜಾಯಿಕಾಯಿ ತೊಗೊಂಡಿದ್ದೀನಿ. ಇದು ಒಂದು ತೊಗೊಂಡಿದ್ದೀನಿ ನಾನು. ಇದನ್ನು ಸಹ ಒಡೆದು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕಪ್ಪು ಹಿಂಗು ತೊಗೊಂಡಿದ್ದೀನಿ. ಈ ಥರ ಬ್ಲಾಕ್ ಬರ್ತವೆ, ಅದು ತೊಗೊಂಡಿದ್ದೀನಿ. ಒಂದು ಬಾಕ್ಸ್ ತೊಗೊಂಡಿದ್ದೆ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ. ಇದು ವೈಟ್ ಕಲರ್ ಆಗ್ತದೆ. ಈ ರೀತಿಯಾಗಿ ಎಲ್ಲ ಹುರ್ಕೊಂಡು ಮಸಾಲಾನ ಈ ರೀತಿ ತೆಗೆದಿಟ್ಕೊಂಬಿಡಿ ಒಂದು ಸೈಡ್. ಇದೆಲ್ಲ ತಣ್ಣಗಾದ ಮೇಲೆ ಇದನ್ನು ಗ್ರೈಂಡ್ರ್ ಮಾಡಿ ಇಟ್ಕೊಳ್ರಿ. ಒಂದು ಪೌಡ್ರ್ ಮಾಡಿ ಇಟ್ಕೊಂಬಿಡಿ. ಒಂದು 2 ಹಿಡಿಯಷ್ಟು ನಾನು ಕರಿಬೇವು ತೊಗೊಂಡಿದ್ದೀನಿ. ತೊಳೆದು ಎಲ್ಲ ನೀರೆಲ್ಲ ವಾಶ್ ಮಾಡಿ ಡ್ರೈ ಆದಮೇಲೆ ಈ ರೀತಿಯಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಡ್ರೈ ಆಗಬೇಕು, ಅದು ಫ್ರೈ ಆಗಬೇಕು. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನು, ಅರ್ಧ kg ಅಷ್ಟಿದೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಇದು ಕಲರ್ ಚೇಂಜಸ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಬಿಡುವ. ಸಣ್ಣ ಒಲೆಯಲ್ಲಿ ಇಟ್ಕೊಂಡು ಹುರ್ಕೊಳ್ಳುವ. ಇದು ಜಾಸ್ತಿ ಹೊತ್ತು ಹೋಗ್ಲಾರ್ದಂಗೆ ನೋಡ್ಕೋಬೇಕು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕಾಗ್ತದೆ. ಸಣ್ಣ ಒಲೆಯಲ್ಲಿ ಈ ರೀತಿಯಾಗಿ ಕಲರ್ ಬರಬೇಕು ಚೆನ್ನಾಗಿ ಹುರಿದಿದ್ದು.
ಈ ರೀತಿಯಾಗಿ ಬಂದಮೇಲೆ ತೆಗೆದಿಟ್ಕೊಂಬಿಡಿ. ಈಗ ನಾನು ಹಸಿ ಶುಂಠಿ ತೊಗೊಂಡೇನಿ 1/4 kg. ಇದನ್ನು ಚೆನ್ನಾಗಿ ತೊಳೆದು ಗಾಳಿಯಲ್ಲಿ ಒಣಗಾಕಿದ್ದೀನಿ ಮನೆಯಲ್ಲೇ, ಅಂದರೆ ನೀರಿನ ಅಂಶ ಎಲ್ಲ ಹೋಗಲಿ ಅಂತ. ಕೊತ್ತಂಬರಿ ಒಂದು 4 ಕಟ್ಟು ತೊಗೊಂಡು ಇದನ್ನು ಸಹ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ನೆರಳಿನಲ್ಲಿ ಚೆನ್ನಾಗಿ ನಾನು ಒಣಗಿಸಿದ್ದೀನಿ ನೋಡಿ. ಈ ರೀತಿಯಾಗಿ ಡ್ರೈ ಆಗಬೇಕದು. ಈ ರೀತಿ ಆದಮೇಲೆ ಎಲ್ಲನೂ ಚೆನ್ನಾಗಿ ರುಬ್ಕೋಬೇಕಾಗ್ತದೆ. ಒಣಗಿಸಿ ಇಟ್ಬಿಡಿ ಒಂದು ಸೈಡು ರುಬ್ಕೊಂಡು. ಈಗ ನಾನು ಅರ್ಧ kg ಈರುಳ್ಳಿನ ಚೆನ್ನಾಗಿ ಉದ್ದದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಅಲ್ಲ ಬೆಳ್ಳುಳ್ಳಿ ಏನಿದೆಯಲ್ಲ ಎಲ್ಲನೂ ಸೇರಿಸಿ ಗ್ರೈಂಡ್ರ್ ಮಾಡ್ಕೊಳ್ಳಿ. ಆನಿಯನ್ ಹುರಿದಿದ್ದೆಲ್ಲ ಹಾಕ್ಕೊಂಡು ಸ್ವಲ್ಪನೇ ಎಣ್ಣೆ ಸಹ ಹಾಕಿ ಚೆನ್ನಾಗಿ ರುಬ್ಕೊಂಡು ಈಗ ನಾವೇನು ಖಾರ ಪುಡಿ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಕುಟ್ಕೊಂಡು, ಅದರಲ್ಲಿ ಎಲ್ಲ ಮಸಾಲ ಮತ್ತು ರುಬ್ಕೊಂಡಿದ್ದು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನಾನು ಒಂದು ಅರ್ಧ kg ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಏನೇನು ರುಬ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಕೈಯಿಂದ ನಿಮಗೆ ಮಿಕ್ಸ್ ಆಗ್ತಾಯಿಲ್ಲ ಚೆನ್ನಾಗಿ ಅಂದರೆ ಒಂದ್ಸರಿ ಗ್ರೈಂಡ್ರಲ್ಲೇ ಈ ಥರ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಒಂದು 2ರಿಂದ 3 ರೌಂಡ್ ಹಾಕಿಸಿದ್ರೂ ಚೆನ್ನಾಗಿ ಮಿಕ್ಸ್ ಆಗ್ತದೆ ಖಾರ ಮತ್ತು ಮಸಾಲ. ಕೈಯಿಂದ ಮಾಡೋಕ್ಕಾಗಿಲ್ಲ ಅಂದರೆ ಗ್ರೈಂಡ್ರಲ್ಲಿನೂ ಸಹ ನಾವು ಮಾಡ್ಕೋಬೋದು. ಅಂದರೆ ಎಲ್ಲ ಮಸಾಲ ಮತ್ತು ಖಾರ ಚೆನ್ನಾಗಿ ಮಿಕ್ಸ್ ಆಗ್ತದೆ, ಎಲ್ಲೂ ಒಂದೊಂದು ಸೈಡ್ ಗಡ್ಡೆಯಾಗಿ ಇರುವುದಿಲ್ಲ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಖಾರ ಮಾಡಿದ್ದು ಕೈಯಿಂದ. ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾದ ಮಸಾಲ ಖಾರ ಎಲ್ಲ ನಾನ್ ವೆಜ್ಜಿಗೆ ಮತ್ತು ಹಾಗೆ ಬೇಳೆ ಸಾರಿಗೆ ಎಲ್ಲದಕ್ಕೂ ಚೆನ್ನಾಗಿ ಯೂಸ್ ಆಗ್ತದೆ ಮಾಡಲಿಕ್ಕೆ. ಬೇರೆ ನಾವು ಎಕ್ಸ್ಟ್ರಾ ಮಸಾಲ ಹಾಕಬೇಕಂತಿರೋದಿಲ್ಲ. ಈ ಖಾರ ಪುಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಘಮ ಘಮ ಅಂತ ಚೆನ್ನಾಗಿ ಟೇಸ್ಟಿಯಾಗಿ ಅಡುಗೆ ರುಚಿಯಾಗಿ ಇರ್ತದೆ. ಸಬ್ಸ್ಕ್ರೈಬ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.